ಜುಲೈ 26 ಕಾರ್ಗಿಲ್ ವಿಜಯ ದಿವಸ. ಭಾರತೀಯರು ಎಂದು ಮರೆಯದ ದಿನ. 1999ರ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ವಿಜಯವನ್ನ ಸ್ಮರಿಸುವ ದಿನ. ಈ ದಿನವು ದೇಶದ ಸಾರ್ವಭೌಮತೆಯನ್ನ ಶೌರ್ಯದಿಂದ ರಕ್ಷಿಸಿದ ಭಾರತೀಯ ಸೈನಿಕರ ಧೈರ್ಯ, ತ್ಯಾಗವನ್ನ ಮತ್ತು ಬಲಿದಾನವನ್ನ ಕೊಂಡಾಡುವ ಹಾಗೂ ಭಾರತೀಯರೆಲ್ಲರೂ ಹೆಮ್ಮೆಯಿಂದ ಸ್ಮರಿಸುವ ದಿನ. ಇಂಥ ಅವಿಸ್ಮರಣೀಯ ದಿನವನ್ನ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಸಾಕಷ್ಟು ಅರ್ಥಗರ್ಭಿತವಾಗಿ ಆಚರಿಸಲಾಗುತ್ತಿದ್ದು, ಬೀದರ್ನಲ್ಲಿಯೂ ಸಹ ಸಾಕಷ್ಟು ಉತ್ಸಾಹದಿಂದ ದೇಶದ ಸೈನಿಕರನ್ನ ಸ್ಮರಿಸುವ ಕೆಲಸ ಮಾಡಲಾಯಿತು. ಭಾರತೀಯ ಸೈನಿಕರು 1999ರ ಕಾರ್ಗಿಲ್ ಯುದ್ಧದಲ್ಲಿ ತೋರಿದ ಶೌರ್ಯಕ್ಕೆ ಇಂದು ಬೀದರ್ನ ಭೂಮರೆಡ್ಡಿ ಶಾಲಾ ಕಾಲೇಜಿನ ಆವರಣದಲ್ಲಿರುವ ಸೈನಿಕ ಶಾಲೆಯಲ್ಲಿ ಗೌರವ ನಮನ ಸಲ್ಲಿಸಲಾಯಿತು. 100ಕ್ಕೂ ಹೆಚ್ಚು ನಿವೃತ್ತ ಯೋಧರು ಮತ್ತು 12 ಜನ ಕಾರ್ಗಿಲ್ ಯೋಧರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಶಾಲೆಯ ಆವರಣ ರಾಷ್ಟ್ರಭಕ್ತಿಯ ಭಾವನೆಯಲ್ಲಿ ಮುಳುಗುವಂತೆ ಮಾಡಿತ್ತು. ಸುಮಾರು 45 ದಿನಗಳ ಕಾಲ ನಡೆದ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಇಂದು ಸೈನಿಕ ಶಾಲೆಯ ಮಕ್ಕಳಿಗೆ ತಿಳಿಸುವ ಕೆಲಸವನ್ನ ನಾವು ಇವತ್ತು ಮಾಡಿದ್ದೇವೆ. ಮುಂಬರುವ ಪೀಳಿಗೆಗೆ ನಮ್ಮ ದೇಶದ ಸೈನ್ಯದ ಬಗ್ಗೆ ತಿಳಿಸಲು ನಮ್ಮ ಮಾಜಿ ಸೈನಿಕರೆಲ್ಲರೂ ಬಂದು ಇಂದು ಮಕ್ಕಳಲ್ಲಿ ಸ್ಫೂರ್ತಿ ತುಂಬುವ ಕೆಲಸವನ್ನ ಮಾಡಿದ್ದೇವೆ ಅಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮಾಜಿ ಸೈನಿಕ ಸಂಘದ ಜಿಲ್ಲಾಧ್ಯಕ್ಷ ರಾಜ್ಕುಮಾರ್ ಲದ್ದೆ ತಿಳಿಸಿದ್ದಾರೆ. ಕಾರ್ಗಿಲ್ ವಾರ್ ಅಂದ್ರೆ ಮೇ 22 1999ರಲ್ಲಿ ಶುರುವಾಯಿತು. 45 ದಿವಸ ನಂತರ ಅದು ಮುಗಿಯಿತು. ನಾವು ಕಾರ್ಗಿಲ್ ವಾರಲ್ಲಿ ಏನೇನು ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿ ಅದನ್ನೆಲ್ಲ ಈ ನಮ್ಮ ಸೈನಿಕ ಸ್ಕೂಲು ಮಕ್ಕಳಿಗೆಲ್ಲ ಪ್ರೇರಣೆ ಕೊಟ್ಟು ಇವರಿಗೆಲ್ಲ ಒಂದು ಸೈನಿಕಿಗೆ ಸೇರಬೇಕಂತ ಒಂದು ಜೋಶ್ ಅದನ್ನು ಕೊಟ್ಟು ಇವರಿಗೆಲ್ಲ 4 ಮಾತು ಹೇಳಿ ನಮ್ಮ ನಾಳೆ ಬರೋದು ಜನ್ರೇಷನ್ಗೆ ನಮ್ಮ ಕಡೆಯಿಂದ ಮಾಜಿ ಸೈನಿಕರಿಂದ ಒಂದು ಪ್ರೇರಣೆ ಸಿಗಬೇಕಂತ ನಾವೆಲ್ಲರೂ ಇಲ್ಲಿ ಸೈನಿಕ ಸ್ಕೂಲಿಗೆ ಬಂದು ಇವರೆಲ್ಲ ಇನ್ವೈಟ್ ಮಾಡಿದ್ದು ಎಲ್ಲ ನಮಗೆ ಪ್ರೋಗ್ರಾಮ್ ಎಲ್ಲ ಫಸ್ಟ್ ಕ್ಲಾಸ್ ಆಯಿತು, ಸರಿಯಾಗಾಯಿತು. ಜೈ ಹಿಂದ್, ಜೈ ಭಾರತ್. ಆವರಣದಲ್ಲಿರುವ ಸೈನಿಕ ಶಾಲೆಯಲ್ಲಿ ಇಂದು ಕಾರ್ಗಿಲ್ ವಿಜಯದ ದಿನವನ್ನ ಆಚರಿಸಲಾಗಿದ್ದು, 100ಕ್ಕೂ ಅಧಿಕ ಯೋಧರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆರ್ಮಿ, ನೇವಿ, ಏರ್ಫೋರ್ಸ್ ಸೇರಬೇಕೆಂದು ಬಯಕೆ ಹೊತ್ತಿರುವಂತಹ ನಮ್ಮ ಶಾಲೆಯ ಮಕ್ಕಳಿಗೆ ಹಿರಿಯ ಯೋಧರಿಂದ ಸಲಹೆ ಹಾಗೂ ಮಾರ್ಗದರ್ಶನ ದೊರೆತಂತಾಯಿತು ಅಂತ ಸೈನಿಕ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀಲತಾ ಅವರು ತಿಳಿಸಿದ್ದಾರೆ. ಬೀದರ್ನ ಸೈನಿಕ ಶಾಲೆಯಲ್ಲಿ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ನ BVB ಆವರಣದಲ್ಲಿ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲಾಯಿತು. ಸುಮಾರು 100ಕ್ಕಿಂತ ಜಾಸ್ತಿ ವೀರ ಯೋಧರು, ರಿಟೈರ್ಡ್ ಎಕ್ಸ್ ಸರ್ವಿಸ್ ಮೆನ್ಗಳು ಬಂದು ನಮ್ಮ ಮಕ್ಕಳಿಗೆ ಬಹಳಷ್ಟು ಪ್ರೇರಣೆಯನ್ನು ಕೊಟ್ಟರು. ಇಂಡಿಯನ್ ಆರ್ಮಿ, ಏರ್ಫೋರ್ಸ್, ನೇವಿ ಎಲ್ಲದರಲ್ಲೂ ಸೇರ್ಕೊಳ್ಳೋದಕ್ಕೆ ಒಂದು ಪ್ರೇರಣೆ ಸಿಕ್ತು ಮಕ್ಕಳಿಗೆ. ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಆದ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆದ ಡಾಕ್ಟರ್ ರಜನೀಶ್ ವಾಲಿ ಸರ್ ಅವರು ಬಂದು ವಾರ್ ಮೆಮೋರಿಯಲ್ ಅಮರ್ ಜವಾನ್ಗೆ ರೀತ್ ಪ್ರೆಸೆಂಟ್ ಮಾಡಿ ಮಕ್ಕಳಿಗೆಲ್ರಿಗೂ ಅಡ್ರೆಸ್ ಮಾಡಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಒಟ್ಟಾರೆಯಾಗಿ ಕಾರ್ಗಿಲ್ ಯುದ್ಧದಲ್ಲಿ ಅಗಲಿದ ಸೈನಿಕರಿಗೆ ನಮನ ಸಲ್ಲಿಸುವುದರೊಂದಿಗೆ ಮುಂದೆ ಭಾರತೀಯ ಸೇನೆಗೆ ಸೇರಿ ದೇಶ ಸೇವೆ ಮಾಡಬೇಕೆಂಬ ಹೆಬ್ಬಯಕೆ ಹೊತ್ತ ಸೈನಿಕ ಶಾಲೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದಂತಾಯಿತು.